ಶಿವ ಮರ್ಡರ್ ಕೇಸ್ನಲ್ಲಿ ಶಾಸಕ ಬೈರತಿ ಬಸವರಾಜ್ಗೆ ಕ್ಷಣ ಕ್ಷಣಕ್ಕೂ ಆತಂಕದ ಕ್ಷಣಗಳೇ ಹೆಚ್ಚಾಗ್ತಾ ಇದೆ. ಬಂಧನ ಬಹುತೇಕ ಫಿಕ್ಸ್. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಬೈರತಿಗೆ ಶಾಕ್ ಎದುರಾಗಿದೆ. ಜಾಮೀನು ಕೋರಿ ಸಲ್ಲಿಸಲಾಗಿದ್ದ ನಿರೀಕ್ಷಣಾ ಜಾಮೀನು ಕೋರಿ ಸಲ್ಲಿಸಲಾಗಿದ್ದ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲೂ ವಜಾ ಆಗಿದೆ. ಯಾವುದೇ ಕ್ಷಣದಲ್ಲಾದರೂ ಬೈರತಿ ಬಸವರಾಜ್ ಬಂಧನ ಆಗೋ ಸಾಧ್ಯತೆ. ಬೆಂಗಳೂರಿನ ಸಿಐಡಿ ಕಚೇರಿಯಲ್ಲಿ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಬೈರತಿ ಬಸವರಾಜ್ಗೆ ಶಾಕ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಬೇಕ್ಲೂರು ಶಿವು ಕೊಲೆ ಕೇಸ್ನಲ್ಲಿ ಬೈರತಿ ಬಸವರಾಜ್ ಯಾವುದೇ ಕ್ಷಣದಲ್ಲಾದರೂ ಅರೆಸ್ಟ್ ಆಗೋ ಸಾಧ್ಯತೆ ಇದೆ. ಬೇಕ್ಲೂರು ಶಿವು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬಹುತೇಕ ಎಲ್ಲಾ ಕೋರ್ಟ್ಗಳಲ್ಲೂ ಕೂಡ ಬೈರತಿ ಬಸವರಾಜ್ ಅವರಿಗೆ ಶಾಕ್ ಮೇಲೆ ಶಾಕ್. ಸುಪ್ರೀಂ ಕೋರ್ಟ್ ಮೊರೆ ಹೋಗಲಾಗಿತ್ತು. ಸುಪ್ರೀಂ ಕೋರ್ಟ್ನಲ್ಲೂ ಇದೀಗ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದ ಬೆನ್ನಲ್ಲೇ ಯಾವ ಕ್ಷಣದಲ್ಲಾದರೂ ಬೈರತಿ ಬಸವರಾಜ್ ಅರೆಸ್ಟ್ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಬೆಂಗಳೂರಿನ ಸಿಐಡಿ ಕಚೇರಿಯಲ್ಲಿ ಪೊಲೀಸರು ಭದ್ರತೆಯನ್ನ ಹೆಚ್ಚು ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಜಾಮೀನು ಅರ್ಜಿ ವಜಾ ಆಗಿದೆ. ಈಗ ಬಂಧನ ಪ್ರಕ್ರಿಯೆ ವಿಳಂಬ ಆಗ್ತಿದೆ ಅನ್ನೋ ಧೋರಣೆ ಇದ್ದೇ ಇದೆ. ಈ ಆರೋಪಗಳ ನಡುವೆ ಅರೆಸ್ಟ್ ಇವತ್ತು ಅಥವಾ ಯಾವತ್ತಾಗೋ ಸಾಧ್ಯತೆ ಕಂಡು ಬರ್ತಾ ಇದೆ? ಈಗಾಗಲೇ ಇನ್ನು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿಕೆಯನ್ನು ನೀಡಿದೆ. ಈ ರೀತಿ ಅಂದ್ರೆ ನೀವು ಮೊದಲು ವಿಚಾರಣೆಗೆ ಇದು ಮಾಡ್ಕೊಳ್ಳಿ, ವಿಚಾರಣೆಗೆ ಹಾಜರಾಗಿ ನೀವು ಇದೆಲ್ಲವೂ ಕೂಡ ಕೆಳ ಹಂತದ ನ್ಯಾಯಾಲಯ ಏನಿದೆ ಅಲ್ಲಿ ಒಂದು ಇತ್ಯರ್ಥವನ್ನ ಮಾಡುವಂತದ್ದು. ಇಲ್ಲಿಯವರೆಗೆ ಅಂದ್ರೆ ನಿರೀಕ್ಷಣಾ ಜಾಮೀನು ಹೊತ್ತು ಇಲ್ಲಿಗೆ ಬರುವಂತಹ ವಿಚಾರ ಅಲ್ಲ ಅಂತ ಹೇಳಿ ಅದೊಂದು ಗರಂ ಆಗಿರುವಂತದ್ದು. ಅಂದ್ರೆ ಪರೋಕ್ಷವಾಗಿ ಅವರನ್ನ ಬಂಧಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಆದ್ರೆ ಇಲ್ಲಿಯವರೆಗೆ ಅವರ ಪತ್ತೆ ಇಲ್ಲ. ಈಗ ಸದ್ಯದ ಮಟ್ಟಿಗೆ ಇರುವಂತಹ ಒಂದು ಆಪ್ಷನ್ ಏನು ಅಂತ ಹೇಳಿದ್ರೆ ಅದು ಕೂಡ ಒಂದೇ ಒಂದು ಆಪ್ಷನ್ ಅಂತ ಹೇಳಿದ್ರೆ ಹೈಕೋರ್ಟ್ನಲ್ಲಿ ಪುನರ್ ಪರಿಶೀಲನಾ ಅರ್ಜಿಯನ್ನು ಸಲ್ಲಿಸುವಂತದ್ದು. ಅಂದ್ರೆ ನಿರೀಕ್ಷಣಾ ಜಾಮೀನು ಸಲ್ಲಿಸೋದಕ್ಕೆ ಆಗಲಿಲ್ಲ, ಪುನರ್ ಪರಿಶೀಲನಾ ಅರ್ಜಿಯನ್ನ ಅಂದ್ರೆ ನೀವು ಕೊಟ್ಟಿರುವಂತಹ ಆರ್ಡರ್ ಅನ್ನ ಮತ್ತೆ ಪರಿಶೀಲಿಸಿ ಅನ್ನುವಂತಹ ಅರ್ಜಿಯನ್ನ ಬಿಟ್ಟರೆ ಬೇರೆ ಏನೂ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅವರ ಮುಂದಿನ ಆಪ್ಷನ್ ಒಂದು ಪುನರ್ ಪರಿಶೀಲನಾ ಅರ್ಜಿಯನ್ನ ಸಲ್ಲಿಸಬೇಕು, ಇಲ್ಲ ಸರೆಂಡರ್ ಆಗಬೇಕು. ಹೀಗಾಗಿ ಸಿಐಡಿ ಅಧಿಕಾರಿಗಳು ಅಂದ್ರೆ ಸಿಐಡಿ ಕಚೇರಿಯಲ್ಲಿ ಈಗಾಗಲೇ ಇಂದು ಅವರು ಸರೆಂಡರ್ ಆಗ್ತಾರೆ ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬರ್ತಾ ಇರುವಂತಹ ಒಂದು ಕಾರಣದಿಂದಾಗಿ ಸಿಐಡಿ ಕಚೇರಿಯ ಮುಂದೆ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಈಗಾಗಲೇ ಹಾಕಲಾಗಿರುವಂತದ್ದು. ಅಂದ್ರೆ ಬ್ಯಾರಿಕೇಡ್ಸ್ ಹಾಕುವಂತಹ ಮುಖಾಂತರ ಮುಂದಿನ ಹಂತ ಅಂದ್ರೆ ಅವರೇನಾದ್ರೂ ಸರೆಂಡರ್ ಆದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರ ಅಭಿಮಾನಿಗಳು ಕೂಡ ಇಲ್ಲಿಗೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಒಂದು ಕ್ರೌಡ್ ಅನ್ನ ಕಂಟ್ರೋಲ್ ಮಾಡುವಂತಹ ಸಲುವಾಗಿ ಈಗ ಸದ್ಯ ಇಲ್ಲಿ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿರುವಂತದ್ದು. ಮತ್ತು ಈ ಹಿನ್ನೆಲೆ ಅಂದ್ರೆ ಇಂದು ಸಂಜೆಯ ಒಳಗಡೆ ಅವರೊಂದು ಸರೆಂಡರ್ ಆಗಬೇಕಾಗುತ್ತೆ. ಇಲ್ಲಿ ಸಿಐಡಿ ಅಧಿಕಾರಿಗಳ ಮುಂದೆ ಸರೆಂಡರ್ ಆಗ್ತಾರ ಅಥವಾ ಕೋರ್ಟ್ ಮುಂದೆ ಸರೆಂಡರ್ ಆಗ್ತಾರ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಕೋರ್ಟ್ ಮುಂದೆ ಸರೆಂಡರ್ ಆದಂತಹ ಸಂದರ್ಭದಲ್ಲಿ ಅವರ ವಿಚಾರಣೆಗೆ ಇಂತಿಷ್ಟು ದಿನದಷ್ಟೇ ಕೊಡುವಂತಹ ಸಾಧ್ಯತೆಗಳಿದೆ ಮತ್ತು ಅವರು ಏನಾದರೂ ಎಕ್ಸಂಪ್ಷನ್ಗಳನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ಧೈರ್ಯದಿಂದ ಅವರು ಕೋರ್ಟಿಗೆ ಸರೆಂಡರ್ ಆಗುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಈಗ ಸದ್ಯದ ಮಟ್ಟಿಗೆ ಸಿಐಡಿ ಕಚೇರಿಯಲ್ಲಿ ಅವರ ಬರುವಿಕೆಯನ್ನ ಅಂದ್ರೆ ಅವರು ಸರೆಂಡರ್ ಆಗೋದನ್ನ ಇದು ಮಾಡಲಾಗ್ತದೆ. ಯಾಕಂದ್ರೆ ಅವರ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಏನಿದೆ ಅದು ಮಾತ್ರ ಬ್ಯಾಲೆನ್ಸ್ ಆಗಿರುವಂತದ್ದು. ಹೀಗಾಗಿ ಈ ಒಂದು ಇನ್ವೆಸ್ಟಿಗೇಷನ್ ಆಗದೆ ಯಾವುದನ್ನು ಕೂಡ ಮುಂದುವರಿಸೋದಕ್ಕೆ ಅಂದ್ರೆ ತನಿಖೆಯಲ್ಲಿ ಪ್ರಗತಿಯನ್ನು ಕಾಣೋದಕ್ಕೆ ಸಾಧ್ಯ ಆಗುದಿಲ್ಲ. ಹೀಗಾಗಿ ಸಿಐಡಿ ಅಧಿಕಾರಿಗಳು ಪದೇ ಪದೇ ಕೋರ್ಟ್ ನಲ್ಲಿ ಕೇಳ್ತಾ ಇರೋದು ಇಷ್ಟೇ, ಅವರ ಒಂದು ವಿಚಾರಣೆ ನಡೆಸಬೇಕಾಗಿತ್ತು ಅನ್ನುವಂಥದ್ದು. ಈಗ ಸದ್ಯ ಮುಂದಿನ ಹಂತದಲ್ಲಿ ಏನ್ ನಡೆ ಅನ್ನುವಂಥದ್ದು ಅವರದ್ದು ಕಾದ್ ನೋಡಬೇಕಾಗಿದೆ. ಸ್ಮಿತಾ, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ಶಿವ ಮರ್ಡರ್ ಕೇಸ್ನಲ್ಲಿ ಶಾಸಕ ಬೈರತಿ ಬಸವರಾಜ್ಗೆ ಕ್ಷಣ ಕ್ಷಣಕ್ಕೂ ಆತಂಕದ ಕ್ಷಣಗಳೇ ಹೆಚ್ಚಾಗ್ತಾ ಇದೆ. ಬಂಧನ ಬಹುತೇಕ ಫಿಕ್ಸ್. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಬೈರತಿಗೆ ಶಾಕ್ ಎದುರಾಗಿದೆ. ಜಾಮೀನು ಕೋರಿ ಸಲ್ಲಿಸಲಾಗಿದ್ದ ನಿರೀಕ್ಷಣಾ ಜಾಮೀನು ಕೋರಿ ಸಲ್ಲಿಸಲಾಗಿದ್ದ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲೂ ವಜಾ ಆಗಿದೆ. ಯಾವುದೇ ಕ್ಷಣದಲ್ಲಾದರೂ ಬೈರತಿ ಬಸವರಾಜ್ ಬಂಧನ ಆಗೋ ಸಾಧ್ಯತೆ. ಬೆಂಗಳೂರಿನ ಸಿಐಡಿ ಕಚೇರಿಯಲ್ಲಿ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಬೈರತಿ ಬಸವರಾಜ್ಗೆ ಶಾಕ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಬೇಕ್ಲೂರು ಶಿವು ಕೊಲೆ ಕೇಸ್ನಲ್ಲಿ ಬೈರತಿ ಬಸವರಾಜ್ ಯಾವುದೇ ಕ್ಷಣದಲ್ಲಾದರೂ ಅರೆಸ್ಟ್ ಆಗೋ ಸಾಧ್ಯತೆ ಇದೆ. ಬೇಕ್ಲೂರು ಶಿವು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ
ಬಹುತೇಕ ಎಲ್ಲಾ ಕೋರ್ಟ್ಗಳಲ್ಲೂ ಕೂಡ ಬೈರತಿ ಬಸವರಾಜ್ ಅವರಿಗೆ ಶಾಕ್ ಮೇಲೆ ಶಾಕ್. ಸುಪ್ರೀಂ ಕೋರ್ಟ್ ಮೊರೆ ಹೋಗಲಾಗಿತ್ತು. ಸುಪ್ರೀಂ ಕೋರ್ಟ್ನಲ್ಲೂ ಇದೀಗ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾದ ಬೆನ್ನಲ್ಲೇ ಯಾವ ಕ್ಷಣದಲ್ಲಾದರೂ ಬೈರತಿ ಬಸವರಾಜ್ ಅರೆಸ್ಟ್ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಬೆಂಗಳೂರಿನ ಸಿಐಡಿ ಕಚೇರಿಯಲ್ಲಿ ಪೊಲೀಸರು ಭದ್ರತೆಯನ್ನು ಹೆಚ್ಚು ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಜಾಮೀನು ಅರ್ಜಿ ವಜಾ ಆಗಿದೆ. ಈಗ ಬಂಧನ ಪ್ರಕ್ರಿಯೆ ವಿಳಂಬ ಆಗ್ತಿದೆ ಅನ್ನೋ ಧೋರಣೆ ಇದ್ದೇ ಇದೆ. ಆರೋಪಗಳ ನಡುವೆ ಅರೆಸ್ಟ್ ಇವತ್ತು ಅಥವಾ ಯಾವತ್ತಾಗೋ ಸಾಧ್ಯತೆ ಕಂಡು ಬರ್ತಾ ಇದೆ? ಈಗಾಗಲೇ ಇನ್ನು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿಕೆಯನ್ನ ನೀಡಿದೆ. ಈ ರೀತಿ ಅಂದ್ರೆ ನೀವು ಮೊದಲು ವಿಚಾರಣೆಗೆ ಇದು ಮಾಡ್ಕೊಳ್ಳಿ, ವಿಚಾರಣೆಗೆ ಹಾಜರಾಗಿ ನೀವು ಇದೆಲ್ಲವೂ ಕೂಡ ಕೆಳ ಹಂತದ ನ್ಯಾಯಾಲಯ ಏನಿದೆ ಅಲ್ಲಿ ಒಂದು ಇತ್ಯರ್ಥವನ್ನ ಮಾಡುವಂತದ್ದು. ಇಲ್ಲಿಯವರೆಗೆ ಅಂದ್ರೆ ನಿರೀಕ್ಷಣಾ ಜಾಮೀನು ಹೊತ್ತು ಇಲ್ಲಿಗೆ ಬರುವಂತಹ ವಿಚಾರ ಅಲ್ಲ ಅಂತ ಹೇಳಿ ಅದೊಂದು ಗರಂ ಆಗಿರುವಂತದ್ದು. ಅಂದ್ರೆ ಪರೋಕ್ಷವಾಗಿ ಅವರನ್ನ ಬಂಧಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಆದ್ರೆ ಇಲ್ಲಿಯವರೆಗೆ ಅವರ ಪತ್ತೆ ಇಲ್ಲ. ಈಗ ಸದ್ಯದ ಮಟ್ಟಿಗೆ ಒಂದು ಇರುವಂತಹ ಒಂದು ಆಪ್ಷನ್ ಏನು ಅಂತ ಹೇಳಿದ್ರೆ ಅದು ಕೂಡ ಒಂದೇ ಒಂದು ಆಪ್ಷನ್ ಅಂತ ಹೇಳಿದ್ರೆ ಹೈಕೋರ್ಟ್ನಲ್ಲಿ ಪುನರ್ ಪರಿಶೀಲನಾ ಅರ್ಜಿಯನ್ನ ಸಲ್ಲಿಸುವಂತದ್ದು. ಅಂದ್ರೆ ನಿರೀಕ್ಷಣಾ ಜಾಮೀನು ಸಲ್ಲಿಸೋದಕ್ಕೆ ಆಗಲಿಲ್ಲ, ಪುನರ್ ಪರಿಶೀಲನಾ ಅರ್ಜಿಯನ್ನ ಅಂದ್ರೆ ನೀವು ಕೊಟ್ಟಿರುವಂತಹ ಆರ್ಡರ್ ಅನ್ನ ಮತ್ತೆ ಪರಿಶೀಲಿಸಿ ಅನ್ನುವಂತಹ ಅರ್ಜಿಯನ್ನ ಬಿಟ್ಟರೆ ಬೇರೆ ಏನೂ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅವರ ಮುಂದಿನ ಆಪ್ಷನ್ ಒಂದು ಪುನರ್ ಪರಿಶೀಲನಾ ಅರ್ಜಿಯನ್ನ ಸಲ್ಲಿಸಬೇಕು, ಇಲ್ಲ ಸರೆಂಡರ್ ಆಗಬೇಕು. ಹೀಗಾಗಿ ಸಿಐಡಿ ಅಧಿಕಾರಿಗಳು ಅಂದ್ರೆ ಸಿಐಡಿ ಕಚೇರಿಯಲ್ಲಿ ಈಗಾಗಲೇ ಇಂದು ಅವರು ಸರೆಂಡರ್ ಆಗ್ತಾರೆ ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬರ್ತಾ ಇರುವಂತಹ ಒಂದು ಕಾರಣದಿಂದಾಗಿ ಸಿಐಡಿ ಕಚೇರಿಯ ಮುಂದೆ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಈಗಾಗಲೇ ಹಾಕಲಾಗಿರುವಂತದ್ದು. ಅಂದ್ರೆ ಬ್ಯಾರಿಕೇಡ್ಸ್ ಹಾಕುವಂತಹ ಮುಖಾಂತರ ಮುಂದಿನ ಹಂತ ಅಂದ್ರೆ ಅವರೇನಾದ್ರೂ ಸರೆಂಡರ್ ಆದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರ ಅಭಿಮಾನಿಗಳು ಕೂಡ ಇಲ್ಲಿಗೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಒಂದು ಕ್ರೌಡ್ ಅನ್ನ ಕಂಟ್ರೋಲ್ ಮಾಡುವಂತಹ ಸಲುವಾಗಿ ಈಗ ಸದ್ಯ ಇಲ್ಲಿ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿರುವಂತದ್ದು. ಮತ್ತು ಈ ಹಿನ್ನೆಲೆ ಅಂದ್ರೆ ಇಂದು ಸಂಜೆಯ ಒಳಗಡೆ ಅವರೊಂದು ಸರೆಂಡರ್ ಆಗಬೇಕಾಗುತ್ತೆ. ಇಲ್ಲಿ ಸಿಐಡಿ ಅಧಿಕಾರಿಗಳ ಮುಂದೆ ಸರೆಂಡರ್ ಆಗ್ತಾರ ಅಥವಾ ಕೋರ್ಟ್ ಮುಂದೆ ಸರೆಂಡರ್ ಆಗ್ತಾರ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಕೋರ್ಟ್ ಮುಂದೆ ಸರೆಂಡರ್ ಆದಂತಹ ಸಂದರ್ಭದಲ್ಲಿ ಅವರ ವಿಚಾರಣೆಗೆ ಇಂತಿಷ್ಟು ದಿನದಷ್ಟೇ ಕೊಡುವಂತಹ ಸಾಧ್ಯತೆಗಳಿದೆ ಮತ್ತು ಅವರು ಏನಾದರೂ ಎಕ್ಸಂಪ್ಷನ್ಗಳನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ಧೈರ್ಯದಿಂದ ಅವರು ಕೋರ್ಟಿಗೆ ಸರೆಂಡರ್ ಆಗುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಈಗ ಸದ್ಯದ ಮಟ್ಟಿಗೆ ಸಿಐಡಿ ಕಚೇರಿಯಲ್ಲಿ ಅವರ ಬರುವಿಕೆಯನ್ನ ಅಂದ್ರೆ ಅವರು ಸರೆಂಡರ್ ಆಗೋದನ್ನ ಇದು ಮಾಡಲಾಗ್ತದೆ. ಯಾಕಂದ್ರೆ ಅವರ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಏನಿದೆ ಅದು ಮಾತ್ರ ಬ್ಯಾಲೆನ್ಸ್ ಆಗಿರುವಂತದ್ದು. ಹೀಗಾಗಿ ಈ ಒಂದು ಇನ್ವೆಸ್ಟಿಗೇಷನ್ ಆಗದೆ ಯಾವುದನ್ನು ಕೂಡ ಮುಂದುವರಿಸೋದಕ್ಕೆ ಅಂದ್ರೆ ತನಿಖೆಯಲ್ಲಿ ಪ್ರಗತಿಯನ್ನು ಕಾಣೋದಕ್ಕೆ ಸಾಧ್ಯ ಆಗುದಿಲ್ಲ. ಹೀಗಾಗಿ ಸಿಐಡಿ ಅಧಿಕಾರಿಗಳು ಪದೇ ಪದೇ ಕೋರ್ಟ್ನಲ್ಲಿ ಕೇಳ್ತಾ ಇರೋದು ಇಷ್ಟೇ, ಅವರ ಒಂದು ವಿಚಾರಣೆ ನಡೆಸಬೇಕಾಗಿತ್ತು ಅನ್ನುವಂಥದ್ದು. ಈಗ ಸದ್ಯ ಮುಂದಿನ ಹಂತದಲ್ಲಿ ಏನ್ ನಡೆ ಅನ್ನುವಂಥದ್ದು ಅವರದ್ದು ಕಾದ್ ನೋಡಬೇಕಾಗಿದೆ. ಸ್ಮಿತಾ, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ.